ನಮಗೆಲ್ಲ ಗೊತ್ತಿದ್ದಂತೆ ಜನವರಿ 26, 1950ನೇ ಇಸ್ವಿ ದಿನ ನಮ್ಮ ಭಾರತವನ್ನ ಗಣರಾಜ್ಯೋತ್ಸವ ಅಂದ್ರೆ ಗಣರಾಜ್ಯವನ್ನಾಗಿ ಡಿಕ್ಲೇರ್ ಮಾಡಲಾಯಿತು. ಅಂದ್ರೆ ನಮ್ಮ ದೇಶಕ್ಕೆ ಒಂದು ಹೊಸ ಸಂವಿಧಾನವನ್ನ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬಂದಂತ ಸಂವಿಧಾನವನ್ನ ನೆಹರೂರವರು ಅಕ್ಸೆಪ್ಟ್ ಮಾಡಿ ಈ ದಿನ ಜಾರಿಗೊಳಿಸಿದಂತ ದಿನ ಜನವರಿ 26ನೇ ತಾರೀಕು 1950ನೇ ಇಸ್ವಿ. ಇಂದಿಗೆ 76ನೇ ಜನ್ಮದ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಆ 76ನೇ ಗಣರಾಜ್ಯೋತ್ಸವ ನಮಗೆಲ್ಲ ಶುಭಾಶಯಗಳನ್ನ ಹೇಳೋ ಮುಖಾಂತರ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದೀವಿ. ವಿಜಯನಗರದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ 215 ಅಡಿ ಎತ್ತರದ ಒಂದು ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡಿ ಈ ದಿನ ಆ ಬಾವುಟ ಆರಿಸೋ ಮುಖಾಂತರ, ರಾಷ್ಟ್ರ ಧ್ವಜವನ್ನು ಆರಿಸೋ ಮುಖಾಂತರ ನಾವು ಭಾರತದ ಸರ್ವ ಜನಕ್ಕೂ ನಾವೆಲ್ಲ ಒಂದು, ನಾವ್ಯಾವತ್ತೂ ಬೇರೆ ಬೇರೆ ಅಲ್ಲ. ಯಾವುದೇ ಜಾತಿ, ಭಾಷೆ, ಧರ್ಮ ಏನೇ ಇದ್ರು ನಾವೆಲ್ಲ ಭಾರತದ ಪ್ರಜೆಗಳೆಲ್ಲ ನಾವೆಲ್ಲ ಒಂದು ಅನ್ನೋ ಒಂದು ತೀರ್ಮಾನನ ನಾವು ಕೈಗೊಂಡಂತ ದಿನ. ಈ ದಿನವನ್ನ ಗಣರಾಜ್ಯೋತ್ಸವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ಭಾರತ ಏನಾಯ್ತು ಹೇಳಿ, ಸರ್ವತಂತ್ರ ಸ್ವತಂತ್ರ ರಾಜ್ಯವಾಯ್ತು. ಸ್ವಾತಂತ್ರ್ಯ 47ನೇ ಇಸ್ವಿನಲ್ಲಿ ಬಂದಿದ್ರು 50ನೇ ಇಸ್ವಿನಲ್ಲಿ ನಮ್ಮ ದೇಶ ಗಣರಾಜ್ಯವನ್ನಾಗಿ ತೀರ್ಮಾನ ಮಾಡಿ ನಾವು ನಮ್ಮದೇ ಆದಂತ ಸಂವಿಧಾನವನ್ನ ನಿಮ್ಗೆಲ್ಲ ಗೊತ್ತಿದೆ. ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಯಾವ ರೀತಿ ಡಿಸ್ಟರ್ಬೆನ್ಸಸ್ ಇತ್ತು, ಆದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂತ ಡಿಸ್ಟರ್ಬೆನ್ಸ್. ಇದು ನಮ್ಮ ಸಂವಿಧಾನದ ಹೆಮ್ಮೆ, ಶಕ್ತಿ. ಹನುಮಂತಯ್ಯನವರಿಂದ ಅವರಿಗೆ ಸಂವಿಧಾನದ ಪುಸ್ತಕವನ್ನು ಗೌರವಪೂರ್ವಕವಾಗಿ ನೀಡಲಾಗ್ತಿದೆ. ದೇಶದ ಎಲ್ಲಾ ಜನರಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯ. ಈ ಫ್ಲಾಗ್ ತಮ್ಮದೇ ಪರಿಕಲ್ಪನೆ ಅಂತ ಹೇಳಿ ವಿಜಯನಗರ ಕ್ಷೇತ್ರದ ಎಲ್ಲರ